ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯದ ಅನುದಾನದ ಸಮರ ಇದು. ಈ ಪ್ರತಿಭಟನೆಯಲ್ಲಿ ಕನ್ನಡದ ಬಾವುಟವನ್ನ ಪ್ರದರ್ಶನ ಮಾಡ್ತಾರೆ ಕೈ ನಾಯಕರು. ಬರ್ತಾ ಇದೆ ಮಗದೊಂದು ಬ್ರೇಕಿಂಗ್ ನ್ಯೂಸ್. ಕನ್ನಡದ ಬಾವುಟವನ್ನ ಪ್ರದರ್ಶನ ಮಾಡೋರಿದ್ದಾರಂತೆ ಕೈ ನಾಯಕರು. ದೆಹಲಿಯಲ್ಲಿ ರಾಷ್ಟ್ರ ಧ್ವಜದ ಜೊತೆ ಕನ್ನಡದ ಬಾವುಟವನ್ನ ಪ್ರದರ್ಶನ ಮಾಡ್ತಾರೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಇತ್ತೀಚೆಗೆ ಮಂಡ್ಯದ ಹಳ್ಳಿಯಲ್ಲಿ ನಡೆದಂತಹ ಘಟನೆಯನ್ನ ಯಾರೂ ಮರ್ತಿಲ್ಲ. ಈ ಧ್ವಜ ದಂಗಲ್ ಜೋರಾಗೇ ನಡೆದಿತ್ತು. ಬಹುಶಃ ಮತ್ತೆ ಕೌಂಟರ್ ಕೊಡೋಕೆ ಅಂತಾನೆ ಕಾಂಗ್ರೆಸ್ನವರೀಗ ರಾಷ್ಟ್ರಧ್ವಜ ಕನ್ನಡದ ಬಾವುಟವನ್ನ ಅಲ್ಲಿ ಪ್ರದರ್ಶನ ಮಾಡೋರಿದ್ದಾರೆ. ಮಗದೊಂದು ಮೆಸೇಜ್ ಅನ್ನ ಪಾಸ್ ಮಾಡ್ತಿದ್ದಾರೆ. ಜಂತರ್ ಮಂತರ್ನಲ್ಲಿ ಕನ್ನಡದ ಬಾವುಟವನ್ನ ಪ್ರದರ್ಶನ ಮಾಡೋಕೆ ಕೈ ನಾಯಕರು ರೆಡಿ ಆಗ್ತಿದ್ದಾರೆ. ಈಗಾಗಲೇ ಕನ್ನಡ ಬಾವುಟವನ್ನ ಪ್ರಿಯಾಂಕಾ ಖರ್ಗೆ ಅವರು ತಗೊಂಡೋಗಿದ್ದಾರೆ. ರಾಜ್ಯ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಇದೀಗ ಕನ್ನಡದ ಬಾವುಟವನ್ನ ತಂದಿದ್ದಾರೆ. ಫೈಟ್ ಜೋರಾಗೇ ಇದೆ. ಮತ್ತೊಂದು ಕಡೆ ಯುವ ಕಾಂಗ್ರೆಸ್ ಮುಖಂಡರು ನಮಗೆ ಎಷ್ಟು ಅನ್ಯಾಯ ಆಗ್ತಿದೆ ಅನ್ನೋದನ್ನ ಟಿ ಶರ್ಟ್ ಮೇಲೆ ಮಾಡಿ ಅದನ್ನ ಹಾಕೊಳ್ಳೋದಕ್ಕೆ ರೆಡಿ ಆಗ್ತಿದ್ದಾರೆ. ಮತ್ತೊಂದು ಕಡೆ ರಾಷ್ಟ್ರಧ್ವಜ ನೋಡ್ತಿದ್ರೆ ಗೊತ್ತಾಗುತ್ತೆ. ಜಂತರ್ ಮಂತರ್ನ ಒಳಭಾಗದ ದೃಶ್ಯ ಪೂರ್ತಿ ರಾಷ್ಟ್ರಧ್ವಜದಿಂದಲೇ ಅದನ್ನು ಡಿಸೈನ್ ಮಾಡಿದ್ದಾರೆ. ರಾಷ್ಟ್ರಧ್ವಜದ ಜೊತೆ ಕನ್ನಡದ ಬಾವುಟವನ್ನು ಕೂಡ ತಂದಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು. ನನ್ನ ಸಹೋದ್ಯೋಗಿ ಮಾರುತಿ ಪಾವಗಡ ರಾಜ್ಯ ಸಚಿವರಾದಂತಹ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರ ಜೊತೆ ಮಾತಾಡಿಸಿದ್ದಾರೆ. ಲೆಟ್ಸ್ ಸಿ ಏನ್ ಮಾತಾಡಿದ್ರು ರಾಮಲಿಂಗಾರೆಡ್ಡಿ ಅವರು ಅಂತ. ಕೇಂದ್ರ ಸರ್ಕಾರದ ವಿರುದ್ಧ ಜಂತರ್ ಮಂತರಲ್ಲಿ ಕಾಂಗ್ರೆಸ್ ನಾಯಕರು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನನ್ನ ಜೊತೆ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಸರ್, ಕೇಂದ್ರದ ವಿರುದ್ಧ ಹೋರಾಟವೋ ಇಲ್ಲ ರಾಜಕೀಯವಾಗಿ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಒಂದಷ್ಟು ಸಂದೇಶ ರವಾನೆ ಮಾಡುವಂತಹ ಒಂದು ಪ್ರತಿಭಟನೆಯೋ? ಈಗ ಯಾರ ವಿರುದ್ಧ ಹೋರಾಟ ಅಲ್ಲ, ಇದು ನಮಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ಕೇಂದ್ರ ಸರ್ಕಾರದ ಗಮನ ಸೆಳೆಯೋದಕ್ಕೆ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ನಮಗೇನು ರಾಜ್ಯದಿಂದ 4.5 ಲಕ್ಷ ಕೋಟಿ ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಬಂದು ಬೀಳುತ್ತೆ, ನಮ್ಗೆ ವಾಪಸ್ ಬರ್ತಾ ಇರ್ತಕ್ಕಂಥದ್ದು ಕೇವಲ 50,000 ಕೋಟಿ. ನಮ್ಮ ರಾಜ್ಯದ 236 ತಾಲೂಕಲ್ಲಿ 223 ತಾಲೂಕು ಬರ ಅಂತ ಘೋಷಣೆ ಆಗಿದ್ರು ಕೂಡ ಒಂದು ನಯಾ ಪೈಸಾ ಬಿಡುಗಡೆ ಮಾಡಿಲ್ಲ. ಅದನ್ನ ನಾವು ಇವತ್ತು ಜನರ ಗಮನವನ್ನು ಸೆಳೀತೀವಿ. ರಾಜ್ಯದ ಜನತೆಯ ಪರವಾಗಿ ನಾವು ಇವತ್ತು ಕೇಂದ್ರ ಸರ್ಕಾರಕ್ಕೆ ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವೆಲ್ಲ ಕೂಡ ಬಂದಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಕಣ್ಣು ಕಿವಿ ಇದ್ರೆ ತಕ್ಷಣ ಅನ್ಯಾಯವನ್ನು ಸರಿಪಡಿಸುವಂತ ಕೆಲಸ ಮಾಡಬೇಕು. ಮತ್ತೆ ನಮ್ಮ ರಾಜ್ಯವನ್ನು ಪ್ರತಿನಿಧಿಸುವಂತ 25 ಜನ ಎಂಪಿಗಳಿದ್ದಾರೆ, ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದಾರೆ, ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಅವರೆಲ್ಲ ಕೂಡ ಬಾಯಿಗೆ ಫೆವಿಕಾಲ್ ಹಾಕೊಂಡ್ಬಿಟ್ಟಿದ್ದಾರೆ, ಯಾರು ಮಾತಾಡ್ತಾನೆ ಇಲ್ಲ. ಯಾಕಂದ್ರೆ ಅವರಿಗೆ ಅವರು ರಾಜ್ಯಸಭಾ ಸದಸ್ಯರಾಗಿರ್ಬೇಕು, ಲೋಕಸಭಾ ಸದಸ್ಯರಾಗಿರ್ಬೇಕು, ಸಚಿವರಾಗಬೇಕು. ಆದರೆ ಜನಕ್ಕೆ ಮಾತ್ರ ಸಹಾಯ ಮಾಡಕ್ ಅವ್ರಿಗೆ ಇಷ್ಟ ಇಲ್ಲ. ಕಾಂಗ್ರೆಸ್ ತಮ್ಮ ವೈಫಲ್ಯಗಳನ್ನು ಮುಚ್ಚಿಕೊಳ್ಳುವ ಸಲುವಾಗಿ ಕೇಂದ್ರದ ಮೇಲೆ ಗೂಬೆ ಕೂರಿಸುವಂತ ಒಂದು ಕೆಲಸ ಮಾಡ್ತಿದ್ದಾರೆ ಅನ್ನುವಂತ ಒಂದು ಗಂಭೀರ ಆರೋಪವನ್ನ ಬಿಜೆಪಿ ಮಾಡಿದೆ. ಈಗ ನಮ್ಮ ವೈಫಲ್ಯ ಅನ್ನೋ ಪ್ರಶ್ನೆನೇ ಇಲ್ಲ. ನಾವು ಬಿಜೆಪಿಯವರ ತರ ಸುಳ್ಳುಗಾರರಲ್ಲ. ನಾವು ಚುನಾವಣೆ ಸಂದರ್ಭದಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ವಿ ಅದನ್ನ ಈಗಲೂ ನೆರವೇರಿಸಿದ್ದೀವಿ. ಹಿಂದಿನ ಸರ್ಕಾರದಲ್ಲೂ ನೆರವೇರಿಸಿದ್ವಿ. ಬಿಜೆಪಿಯವರು ಹಿಂದೆ 2008ರಿಂದ 2013ರವರೆಗೂ 2019ರಿಂದ 4 ವರ್ಷ ಆಳಿದ್ರಲ್ಲ, 600 ಆಶ್ವಾಸನೆ ಕೊಟ್ಟು ಈಡೇರಿಸಿದ್ದು ಬರೀ 60 ಆಶ್ವಾಸನೆ. ಅವ್ರ ತರ ನಾವು ಸುಳ್ಳು ಹೇಳೋದಿಲ್ಲ. ನಮ್ಮ ಜನತೆಗೆ ಅನ್ಯಾಯ ಆಗಿದೆ, ನ್ಯಾಯಯುತವಾಗಿ ನಮ್ಗೇನು ಹಣ ಬರಬೇಕು ಅದನ್ನ ನಾವು ಕೇಳ್ತಾ ಇದ್ದೀವಿ. ಅದನ್ನು ಕೇಳಿದ್ರೆ ಬಿಜೆಪಿಯವರು ವೈಫಲ್ಯ ಅದು ಇದು ಅಂತ ಸುಳ್ಳು ಹೇಳ್ತಾರೆ. ಅವ್ರ ಜಾಯಮಾನನೇ ಸುಳ್ಳು ಹೇಳೋದು. ಯುಪಿಎ 10 ವರ್ಷಗಳ ಅವಧಿಗಿಂತಲೂ ಕೂಡ ಮೋದಿ ಅವರ 9 ವರ್ಷದಲ್ಲಿ ಅಧಿಕ ಅನುದಾನವನ್ನ ಕೊಟ್ಟಿದ್ದಾರೆ, ಪರಿಹಾರವನ್ನ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಮಾತನ್ನು ಕೂಡ ಬಿಜೆಪಿ ಬಜೆಟ್ ಗಾತ್ರ ಎಷ್ಟು ಪರ್ಸೆಂಟೇಜ್ ಲೆಕ್ಕ ಹಾಕಿ. 50 ವರ್ಷಕ್ಕೆ ಮುಂಚೆ ಎಫ್ಡಿಸಿ ಫಸ್ಟ್ ಡಿವಿಷನ್ ಕ್ಲರ್ಕ್ಗೆ 100 ರೂಪಾಯಿ ಸಂಬಳ ಬರ್ತಾ ಇದ್ದು, ಇವತ್ತು ಎಫ್ಡಿಸಿಗೆ ಎಷ್ಟು ಬರುತ್ತೆ ಅಲ್ವಾ? ಎಷ್ಟು ಪರ್ಸೆಂಟೇಜು ಕೊಡ್ತಾ ಇದ್ರು, ಈಗ ಎಷ್ಟು ಪರ್ಸೆಂಟೇಜ್ ಕೊಡ್ತಾ ಇದ್ದಾರೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಲ್ವಾ? ಇವತ್ತಿನ ಪ್ರತಿಭಟನೆಯಿಂದ ಹಾಗಾದ್ರೆ ನಿಮಗೆ ಪರಿಹಾರ ಸಿಗುತ್ತಾ? ನಮಗೆ ಪರಿಹಾರ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ.
ಮತ್ತೆ ಅವ್ರ ಪರಿಹಾರ ನಮಗೆ ನ್ಯಾಯಯುತವಾಗಿ ಕೊಡದೇ ಇದ್ರೆ ಕರ್ನಾಟಕದ ಜನತೆ ಬಗ್ಗೆ ಈ ಬಿಜೆಪಿಯವರಿಗೆ ಕಾಳಜಿ ಇಲ್ಲ ಅನ್ನೋದು ಅರ್ಥ ಆಗುತ್ತೆ. ಈ ಪ್ರತಿಭಟನೆಗೆ ಬೇರೆ ರಾಜ್ಯಗಳ ಸಪೋರ್ಟ್ ಕೇಳ್ತೀರಾ? ನಾವೇನು ಕೇಳಕ್ ಹೋಗೋದಿಲ್ಲ. ಅವ್ರ ಅನ್ಯಾಯ ಆಗಿರ್ತಕ್ಕಂಥವ್ರು ಅವರೇ ಬಂದು ಪ್ರತಿಭಟನೆ ಮಾಡಲಿ. ಆಮೇಲೆ ಈ ಬಿಜೆಪಿಯವರ ಬಣ್ಣ ಇದರಲ್ಲಿ ಬಯಲಾಗುತ್ತೆ. ಬಿಜೆಪಿಯವರಿಗೆ ಅಧಿಕಾರ ಬೇಕೇ ಹೊರತು ಕರ್ನಾಟಕ ರಾಜ್ಯದ ಜನತೆಯ ಹಿತಾಸಕ್ತಿ ಇಲ್ಲ ಅಂತ ಬಿಜೆಪಿಯವರ ಡೊಂಗಿತನವನ್ನ ತೋರಿಸುತ್ತೆ. ಇದಿಷ್ಟು ಹಿರಿಯ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರ ಒಂದು ಮಾತು. ಕ್ಯಾಮರಾಮನ್ ನವೀನ್ ಜೊತೆ ಮಾರುತಿ ಪಾಗೋಳ, ವಿಸ್ತಾರ ನ್ಯೂಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.